ರವೆ ಉಂಡೆ ಆಗೈತೆ. ಪಲ್ಲಕ್ಕಿ ಈ ಮನೆ ಹತ್ರ ಬರ್ತೈತೆ ಇವಾಗ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಶಿವರಾತ್ರಿ ಹಬ್ಬ. ಬೆಳಗ್ಗೆನೇ ಎಲ್ಲ ಎದ್ದು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ದೇವ್ರ ಮನೆಯಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ರೆಡಿ ಆಗಿದ ತಕ್ಷಣ ಪೂಜೆ ಮಾಡಬೇಕು. ಬೆಳಿಗ್ಗೆ ಎದ್ದು ಮನೆಯೆಲ್ಲ ಸಾರಿಸಿ ಬಾಗಿಲು ತೊಳೆದು ರಂಗೋಲೆ ಬಿಟ್ಟಿದ್ದೀವಿ. ರಂಗೋಲಿ ಹಬ್ಬದ ದಿವಸ ಸ್ವಲ್ಪ ದೊಡ್ಡದಾಗಿ ಹಾಕ್ತೀವಿ, ನಾರ್ಮಲ್ ದಿವಸ ಚಿಕ್ಕದಾಗಿ ಹಾಕ್ತೀವಿ. ಎಲ್ಲ ರೆಡಿ ಆಗೈತೆ. ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿದ್ದೀವಿ. ನಾನು ನಮ್ಮ ಯಜಮಾನ್ರಿಬ್ಬರು ಸೇರಿ ಪೂಜೆ ಎಲ್ಲ ಆಯಿತು. ಇವಾಗ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗವ್ರೆ. ಇವತ್ತು ಕಾಳಮ್ಮನ ದೇವಸ್ಥಾನದಲ್ಲಿ ಶಿವರಾತ್ರಿ ದಿವಸ ಜಾತ್ರೆ ಅಂದರೆ ಪೂಜೆ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ನಿನ್ನೆಯಿಂದ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತವ್ರೆ. ಇವತ್ತು 12 ಗಂಟೆ 11:30ಇಂದ 1 ಗಂಟೆ ಒಳಗಡೆ ಮಹಾಮಂಗಳಾರತಿ ಆಗುತ್ತೆ. ಆಮೇಲೆ ಸಂಜೆಗೆ ಪಲ್ಲಕ್ಕಿ ಇರುತ್ತೆ. ಇವತ್ತು ಕಾಳಮ್ಮನ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತೆ. ಇವತ್ತು ಪ್ರತಿ ವರ್ಷ ಶಿವರಾತ್ರಿ ದಿವಸ ಕಾಳಮ್ಮನ ದೇವಸ್ಥಾನದಲ್ಲಿ ಪೂಜೆ ಮತ್ತು ಜಾತ್ರೆ ಆಗುತ್ತೆ. ಇಲ್ಲಿ ಬೆಳಿಗ್ಗೆನೇ ಪೂಜೆ ಇವಾಗ ಆಯಿತು. ಪೂಜೆ ಎಲ್ಲ ಆಯಿತು. ನಮ್ಮ ಯಜಮಾನ್ರು ಕಾಳಮ್ಮನ ದೇವಸ್ಥಾನದಲ್ಲಿ ಹೋಗವ್ರೆ. ಎಲ್ಲ ರೆಡಿ ಮಾಡ್ತಾವ್ರೆ. ಅಂದರೆ ಅಭಿಷೇಕ ಇರುತ್ತೆ, ಮಹಾಮಂಗಳಾರತಿ ಆಗುತ್ತೆ, ಸಂಜೆ ಮೇಲೆ ಪೂಜೆ ಎಲ್ಲ ಇರುತ್ತೆ. ಇವತ್ತು ಇಷ್ಟು ಪೂಜೆಗಳೆಲ್ಲ ಆಗುತ್ತೆ ಮನೆಯಲ್ಲಿ. ಇಲ್ಲಿ ಪೂಜೆ ಎಲ್ಲ ಆಯಿತು. ಅಲ್ಲೂ ಇನ್ನೇನು ಪೂಜೆ ಎಲ್ಲ ಸ್ಟಾರ್ಟ್ ಆಗೈತೆ. ಇವತ್ತು ಹಬ್ಬ ಬಂದರೆ ಸಾಕು, ಮನೆ ಎಲ್ಲ ಕಳಕಳ ಅಂತ ಇರುತ್ತೆ. ಯಾಕೆ ಅಂದರೆ ಮಾವಿನ ಎಲೆ ಕಟ್ಟಿರ್ತೀವಿ, ಬಾಳೆಕಂಡು ಕಟ್ಟಿರ್ತೀವಿ. ದೇವ್ರಿಗೆಲ್ಲ ಅಲಂಕಾರ ಚೆನ್ನಾಗಿರತ್ತೆ. ಹೂವುದ ಅಲಂಕಾರ ಎಲ್ಲ ಚೆನ್ನಾಗಿರತ್ತೆ. ನೋಡೋಕ್ಕೆ ಒಂಥರ ಫ್ರೆಶ್ ಆಗಿರತ್ತೆ. ಮನೆ ಒಂಥರ ಸ್ಮೆಲ್ಲು ಚೆನ್ನಾಗಿರತ್ತೆ. ಏನಂದ್ರೆ ಹಬ್ಬದ ವಾತಾವರಣ ಚೆನ್ನಾಗಿರತ್ತೆ. ಎಲ್ಲ ದೇವ್ರಿಗೆಲ್ಲ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ದೇವ್ರಿಗೆಲ್ಲ ಅಲಂಕಾರ ಆಗೈತೆ. ಈಶ್ವರನ್ನ ಇಕ್ಕಿ ಪೂಜೆ ಮಾಡಿದ್ದೀವಿ. ಎಲ್ಲ ಆಗೈತೆ. ಇನ್ನೇನು ಮನೇಲೆಲ್ಲ ರವೆ ಉಂಡೆ ಮಾಡಿ ಇಟ್ಟಿದ್ದೀನಿ. ಇವಾಗ ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಬಂದವ್ರೆ. ಕಾಳಮ್ಮನ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ ಇದು. ಕಾಳಮ್ಮನ ದೇವಸ್ಥಾನ ಎಲ್ಲ ಬೆಳಿಗ್ಗೆನೆ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಪೂಜೆಗೆಲ್ಲ ಎಲ್ಲ ಸ್ಟಾರ್ಟ್ ಆಗೈತೆ. ಕಾಳಮ್ಮನ ದೇವಸ್ಥಾನದಲ್ಲಿ ಈಶ್ವರನಿಗೆ ಸೂರ್ಯನ ಕಿರಣ ಬೀಳ್ತಾ ಇತ್ತು ಬೆಳಗ್ಗೆ ಹೊತ್ತು. ಪ್ರತಿ ವರ್ಷವೂ ಆ ಥರನೇ ಸೂರ್ಯನ ಕಿರಣ ಬೀಳತ್ತೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡವ್ರೆ. ಇನ್ನೇನು ಅಭಿಷೇಕಕ್ಕೆ ಸ್ಟಾರ್ಟ್ ಆಗುತ್ತೆ. ಅಭಿಷೇಕ ಎಲ್ಲ ಆಯಿತು. ದೇವ್ರಿಗೆ ಹೊಸ ಸೀರೆ ಉಡಿಸಿ ಇನ್ನೇನು ಅಲಂಕಾರ ಸ್ಟಾರ್ಟ್ ಮಾಡವ್ರೆ. ಎಲ್ಲ ಹೂವು ಎಲ್ಲ ಹಾಕಿ ಈಶ್ವರನಿಗೆ ಮತ್ತು ಕಾಳಮ್ಮನಿಗೆ, ಗಣೇಶನಿಗೆ, ಆಂಜನೇಯಗೆ, ಮೆರವಣಿಗೆ ದೇವ್ರಿಗೆ ಇಷ್ಟಕ್ಕೂ ಎಲ್ಲ ಅಲಂಕಾರ ಮಾಡ್ತಾಯಿದ್ರು. ಎಲ್ಲ ಹೂವು ಎಲ್ಲ ಹಾಕಿ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಅಲಂಕಾರ ಆದಮೇಲೆ ಇಷ್ಟು ಟೈಮಿಂಗ್ಸ್ ಅನ್ನೋದು ಇರುತ್ತೆ ಎಲ್ಲರೂ ಜನ ಬರೋಕ್ಕೆ. ಅಂದರೆ ಜನನ ಕೂಗಿರೋದು ಟೈಮಿಂಗ್ಸಲ್ಲಿ ಮಹಾಮಂಗಳಾರತಿ ಮಾಡ್ತಾರೆ. ಎಲ್ಲ ರೆಡಿ ಆಗೈತೆ. ಈಗ ಟಿಫನ್ಗೆ ನಾನು ತರಕಾರಿ ಉಪ್ಪಿಟ್ಟು, ರವೆ ಉಂಡೆ, ಹೆಸರು ಬೇಳೆ ಮಾಡ್ತಾ ಇದ್ದೀನಿ. ಎಲ್ಲ ಇವಾಗ ರೆಡಿ ಮಾಡ್ಕೊಬೇಕು. ಹಬ್ಬದ ದಿವಸ ಇದ್ದೇ ಇರುತ್ತೆ ಉಪ್ಪಿಟ್ಟು ತಿನ್ನೋದು. ಫಲಾರ ಅಂತಾರೆ. ಒಬ್ಬೊಬ್ರು ಬರೀ ಉಪವಾಸ ಇರ್ತಾರೆ, ಇನ್ನೊಬ್ರು ಅವಲಕ್ಕಿ ತಿಂತಾರೆ. ನಮ್ಮ ಮನೇಲಿ ನಾವು ಉಪ್ಪಿಟ್ಟು ಮಾಡ್ಕೊಂಡು ತಿಂತೀವಿ. ಅವರೆಕಾಯಿ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ. ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನಬೇಕು. ಮತ್ತು ಹೆಸರುಬೇಳೆ ಮತ್ತು ರವೆ ಉಂಡೆ ಮಾಡಿದ್ದೀವಿ. ಇಷ್ಟೇ ಮಾಡಿರೋದು. ಪೂಜೆ ಎಲ್ಲ ಆಯಿತು. ಇನ್ನೇನು ಟಿಫನ್ಗೆಲ್ಲ ತಿನ್ನೋಕ್ಕೆ ಅಂದ್ಬಿಟ್ಟು ಟಿಫನ್ನು ಉಪ್ಪಿಟ್ಟು ಜೊತೆ ಮೊಸರು ಹಾಕ್ಕೊತಾಳೆ ನನ್ನ ಮಗಳು.
ಮೊಸರು ಇಲ್ದಿರ ಉಪ್ಪಿಟ್ಟು ತಿನ್ನಲ್ಲ ನಮ್ಮ ಮನೇಲಿ. ನನ್ನ ಮಗನೂ ಅಷ್ಟೇ, ನನ್ನ ಮಗಳು ಅಷ್ಟೇ, ಇಬ್ರೂನು ಉಪ್ಪಿಟ್ಟಿಗೆ ಮೊಸರು ಬೇಕು. ನನ್ನ ಮಗಳು ರೆಡಿ ಆಗೋಳು, ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು. ನಾನು ಫ್ರೈ ಮಾಡಿ ಇಕ್ಕಿದ್ದೆ, ಅಂದರೆ ರವೆ ಉಂಡೆಗೆ ಫ್ರೈ ಮಾಡಿ ಇಕ್ಕಿದ್ದೆ. ಇವಾಗ ಅದನ್ನು ಸಕ್ಕರೆ ಹಾಕಿ ಉಂಡೆ ಮಾಡ್ಕೊಬೇಕು. ಸ್ವಲ್ಪ ಹಾಲು ಬಿಸಿಗೆ ಇಕ್ಕಿದ್ದೀನಿ. ಬೆಚ್ಚಗೆ ಇರೋದು ಹಾಲು ಹಾಕಿ ನಾವು ಉಂಡೆ ರೆಡಿ ಮಾಡ್ಕೊಬೇಕು. ನನ್ನ ಮಗ ದೇವಸ್ಥಾನದಿಂದ ಏನೋ ತೊಗೊಂಬಂದವನೆ. ಮನೆ ಆಯಿತು ದೇವಸ್ಥಾನ ಆಯಿತು, ಮನೆ ಆಯಿತು ದೇವಸ್ಥಾನ ಆಯಿತು ಅಂದ್ಕೊಂಡು ಇರ್ತಾನೆ ಅವನು. ಏನಾನ ಇವತ್ತು ಶಾಪ್ ಓಪನ್ ಮಾಡಿಲ್ಲ, ಯಾಕೆ ಅಂದರೆ ನಮ್ಮದೇ ಪೂಜೆ ಇರತ್ತಲ್ವ, ಎಲ್ಲರದು ಆಚಾರ ಅವ್ರದ್ದು ಪೂಜೆ ಇರತ್ತೆ ಕಾಳಮ್ಮನ ದೇವಸ್ಥಾನದಲ್ಲಿ. ಇವತ್ತು ಫುಲ್ಲು ಕ್ಲೋಸ್ ಆಗೈತೆ ನಮ್ಮದು ಶಾಪ್ ಬಂದು. ಅವರು ದೇವಸ್ಥಾನದಲ್ಲಿ ಎಲ್ಲ ನೋಡ್ಕೊತಾ ಇದ್ರು. ಮನೇಲೂ ಅಷ್ಟೊಂದು ಜಾಸ್ತಿ ಇರಲಿಲ್ಲ, ನಮ್ಮ ಯಜಮಾನ್ರು ದೇವಸ್ಥಾನದಲ್ಲೇ ಇದ್ದರು. ನಾನು ಇನ್ನೇನು ಪೂಜೆಗೆ ಹೋಗ್ಬೇಕಲ್ವ, ರವೆ ಉಂಡೆ ಸ್ವಲ್ಪ ಬರೀ ಫ್ರೈ ಮಾಡಿ ಬೆಳಿಗ್ಗೆ ಒಂದೆರಡು ಉಂಡೆ ಮಾಡಿಬಿಟ್ಟು ಪೂಜೆಗೆ ಇಕ್ಕಿ ಪೂಜೆ ಮಾಡಿಬಿಟ್ಟಿದ್ದೆ. ಇವಾಗ ಮಿಕ್ಕಿರೋದು ಸ್ವಲ್ಪ ಬಿಸಿ ಹಾಲು ಹಾಕಿ ಇನ್ನೇನು ಉಂಡೆ ಮಾಡ್ಕೊಬೇಕು. ಬಿಸಿ ಬಿಸಿ ಸ್ವಲ್ಪ ಮಾಡ್ಕೊಂಡು ತಿಂದರೆ ಮೆತ್ತಗಿರತ್ತೆ, ಚೆನ್ನಾಗಿರತ್ತೆ. ನಮ್ಮನೇಲಿ ಅಂತೂ ಯಾರೂ ತಿನ್ನಲ್ಲ, ನಾನೇ ತಿನ್ನಲ್ಲ ಅಂತೀನಿ. ಯಾಕೆ ಅಂದರೆ ಪ್ರಸಾದಕ್ಕೆ ಮಾಡಬೇಕು, ದೇವ್ರಿಗೆ ಇಕ್ಬೇಕು ಅಂದ್ಬಿಟ್ಟು ಮಾಡಿದ್ದೀವಿ ಅಷ್ಟೇ. ಸಕ್ಕರೆ ಹಾಕಿ ಇನ್ನೊಂದು ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ರೆಡಿ ಆಗವ್ರೆ. ನಮ್ಮ ಮಾವ ಅವರು ಇನ್ನೇನು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ಬರ್ತಾಯಿದ್ರು. ನನ್ನ ಮಗ ಬಂದು ತಿರ್ಗಾ ಮುಖ ತೊಳಿಯಕ್ಕೆ ಹೋಗವನೆ. ಏನಂದರೆ ಅವ್ನು ದಿವಸಕ್ಕೆ ಒಂದು 2-3 ಸಲ ತೊಳಿತಾ ಇರ್ತಾನೆ ಮುಖ ಕ್ಲೀನಾಗೆ. ಹೋಗಿ ಫ್ರೆಶ್ ಅಪ್ ಆಗೋಕ್ಕೆ ಹೋಗವನೆ. ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ, ಎಲ್ಲ ಜನ ಸೇರವ್ರೆ. ಇನ್ನೇನು ಪೂಜೆಗೆ ಹೋಗ್ಬೇಕು, ಪೂಜೆಗೆ ಎತ್ಕೊಂಡು ಹೋಗ್ಬೇಕು. ಮನೆ ಹತ್ರನೂ ದೇವರು ಸಂಜೆ ಮೇಲೆ ಪಲ್ಲಕ್ಕಿ ಮೇಲೆ ಬರುತ್ತೆ, ಮುತ್ತಿನ ಪಲ್ಲಕ್ಕಿ ಮೇಲೆ. ಸ್ವಲ್ಪ ಹಾಲು ಹಾಕಿ ಉಂಡೆ ಕಟ್ಟಬೇಕು. ನನ್ನ ಕೈಯಲ್ಲಿ ಬಿಸಿ ಮುಟ್ಟಕ್ಕಾಗಲ್ಲ, ಅದಕ್ಕೆ ನನ್ನ ಮಗಳನ್ನ ಕೂಗಿದ್ದೀನಿ, ಸ್ವಲ್ಪ ಬಿಸಿಯಲ್ಲಿ ಉಂಡೆ ಕಟ್ಟು ಅಂದ್ಬಿಟ್ಟು. ನನ್ನ ಮಗಳು ಬಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ಲು ರವೆ ಉಂಡೆ ಕಟ್ಟಕ್ಕೆ. ರವೆ ಉಂಡೆ ಆಗೈತೆ, ದೇವ್ರಿಗೆ ನೈವೇದ್ಯಕ್ಕೆ ಇಕ್ಕಿ ಪೂಜೆ ಮಾಡಬೇಕು. ಇವಾಗ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಪೂಜೆಗೆ. ಇವಾಗ ಮಹಾಮಂಗಳಾರತಿ ಆಗತ್ತೆ 12:30ಗೆ ಇವತ್ತು. ಇನ್ನೇನು ಸ್ಟಾರ್ಟ್ ಆಗತ್ತೆ, ಇವಾಗ ಹೋಗ್ಬೇಕು.
ಪೂಜೆ ಎಲ್ಲ ಆಯಿತು, ಮಹಾಮಂಗಳಾರತಿ ಎಲ್ಲ ಆಯಿತು. ಇವಾಗ ಪ್ರಸಾದ ಕೊಡ್ತಾಯಿದ್ರು, ಪ್ರಸಾದ ಈಸ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ನಾನು ಈಸ್ಕೊಂಡೆ, ಇವಾಗ ನನ್ನ ಮಗಳು ಈಸ್ಕೊಳಕ್ಕೆ ಹೋಗ್ತಾ ಇದ್ಲು ಪ್ರಸಾದ. ಇವತ್ತು ನಮ್ಮ ತಮ್ಮವ್ರು ಬಂದರು, ಹಬ್ಬಕ್ಕೆ ಬಂದಿದ್ರು. ಏನಂದರೆ ಶಿವರಾತ್ರಿ ಹಬ್ಬದ ದಿವಸ ಮೆರವಣಿಗೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ತಮ್ಮ ಬರೋಷ್ಟೊತ್ತಿಗೆ 5:30 ಆಗಿತ್ತು ಸಂಜೆ ಮೇಲೆ. ಕಾಫಿ ಎಲ್ಲ ಕುಡ್ದಿರೋದಾಯಿತು. ಇವಾಗ ಸಂಜೆ ಮೇಲೆ ಪೂಜೆ ಮಾಡಿದ್ವಿ. ಪೂಜೆ ಆಗಿದ ತಕ್ಷಣ 6:30 ಮೇಲೆ ಎಲ್ಲ ಪಲ್ಲಕ್ಕಿ ಸ್ಟಾರ್ಟ್ ಆಗೈತೆ. ಇವಾಗ ಈಗ ಮುತ್ತಿನ ಪಲ್ಲಕ್ಕಿ ಈ ಮನೆ ಹತ್ರ ಬರ್ತೈತೆ. ಇವಾಗ ಪೂಜೆ ಮಾಡಿಸ್ಬೇಕು. ಇದು ಈಶ್ವರ ಮತ್ತು ಕಾಳಮ್ಮ ಇಬ್ಬರು ಜೊತೆಯಲ್ಲಿ ಬರ್ತಾರೆ. ಬಂದು ಮೆರವಣಿಗೆ ದೇವ್ರು ಬರುತ್ತೆ ಮುತ್ತಿನ ಪಲ್ಲಕ್ಕಿಯಲ್ಲಿ. ಇವಾಗ ಪೂಜೆ ಮಾಡಿಸ್ಬೇಕು. ಇವಾಗ 7:30 ಸ್ಟಾರ್ಟ್ ಆಗಿರೋದು. ಬರೋ ಅಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ನಮ್ಮನೆಯಿಂದನೇ ಹೋಗೋದು. ಇದೇ ರೋಡಲ್ಲಿ ಹೋಗುತ್ತೆ, ಇದೇ ರೋಡಲ್ಲಿ ಬರುತ್ತೆ. ನಮ್ಮ ಅಮ್ಮವ್ರು ಫೋನ್ ಮಾಡಿದ್ರು, ಹಂಗೆ ದೇವರು ಪಲ್ಲಕ್ಕಿ ಸ್ಟಾರ್ಟ್ ಆಗೈತೆ ಅಂದಿದ್ದಕ್ಕೆ ಹಂಗೆ ವಿಡಿಯೋ ಕಾಲ್ ಹಂಗೆ ಮಾಡಿದ್ರು.
ಪಾ ಹಾಂ ನೆಂಟರು ಬಂದಿದ್ರು, ಹಂಗೆ ಚೌಡಮ್ಮನಿಗೆ ಪೂಜೆಗೆ ತೊಗೊಂಬಂದಿದ್ರು, ಮಡ್ಲಕ್ಕಿ ಸೀರೆ ತೊಗೊಂಬಂದಿದ್ರು. ನಮ್ಮ ಯಜಮಾನ್ರು ಪೂಜೆ ಮಾಡಿ ಮಂಗಳಾರತಿ ಕೊಡ್ತಾಯಿದ್ರು ಎಲ್ಲರಿಗೂ. ನಿರ್ಮ ಇನ್ನು ಪೂಜೆ ಮಂಗಳಾರತಿ ತಗೊಂತವ್ರೆ. నడిచేకి నాకు 5 నడిచిందని తెలుసు. 4 కిలోమీటర్లు నడుస్తుంటే ఆరోగ్యం జాస్తి అంటే అదే లెఫ్ట్ సైడ్ ಗಂಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಂಗೆ ಒಂದು 2-3 ದೇವಸ್ಥಾನಕ್ಕೆ ಹೋಗಿ ಬರೋಣ. ಈಶ್ವರನ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಅಷ್ಟೇ ಸಂಜೆ ಮೇಲೆ ಪಲ್ಲಕ್ಕಿ ಸ್ಟಾರ್ಟ್ ಆದಮೇಲೆ ಗಂಗಮ್ಮನ ದೇವಸ್ಥಾನ, ಈಶ್ವರನ ದೇವಸ್ಥಾನ, ಇಲ್ಲೊಂದು 3-4 ಈಶ್ವರನ ದೇವಸ್ಥಾನ ಐತೆ. ಎಲ್ಲ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ನಾನು, ನನ್ನ ಮಗಳು, ನಮ್ಮ ತಮ್ಮ ಬಂದಿದ್ದೀವಿ. ಗಂಗಮ್ಮನ ದೇವಸ್ಥಾನದಿಂದ ಕಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾಕೆಂದರೆ ನನ್ನ ಮಗ ಮಂಗಳಾರತಿ ಮಾಡೋಕ್ಕೆ ಅಂದ್ಬಿಟ್ಟು ಪಂಚೆ ಉಟ್ಕೊಂಡಿದ್ದ. ಇವಾಗ ಪಲ್ಲಕ್ಕಿ ಮೇಲೆ ಹೋಗಿರ್ತಾರೆ, ದೇವಸ್ಥಾನಕ್ಕೆ ಜನ ಬರ್ತಾರಲ್ವ, ಮಂಗಳಾರತಿ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನನ್ನ ಮಗ ಪೂಜೆ ಮಾಡಿಕೊಡೋಕ್ಕೆ ಅಂದ್ಬಿಟ್ಟು ಇರ್ತಾನೆ ಇನ್ನೂ. ನ್ಯಾಚುರಲ್ ಆಗಿ ವಾಯ್ಸು ಕೊಡೋಣ ಅಂದರೆ ಅಲ್ಲಿ ಆಗಲೇ ಇಲ್ಲ. ಯಾಕೆ ಅಂದರೆ ಎಲ್ಲ ದೇವಸ್ಥಾನದಲ್ಲಿ ಹಾಡು ಹಾಕವ್ರೆ, ಜಾಗರಣೆ ಇರಬೇಕಲ್ವ. ಶಿವರಾತ್ರಿ ಹಬ್ಬ ಅಂದ್ರೇ ಸ್ಪೀಕರ್ ಇಕ್ಕಿ ಹಾಡುಗಳು ಹಾಕಿರ್ತಾರೆ, ದೇವ್ರುಗಳ ಹಾಡುಗಳು ಹಾಕಿರ್ತಾರೆ. ಅದಕ್ಕೋಸ್ಕರ ನ್ಯಾಚುರಲ್ ಆಗಿ ಆ ವಾಯ್ಸು ನಾನು ನ್ಯಾಚುರಲ್ ಆಗಿದ್ರೂ ಅದು ಮ್ಯೂಟ್ ಮಾಡಿದ್ದೀನಿ. ಇವಾಗ ಇಲ್ಲಿ ಕಾಳಮ್ಮನ ದೇವಸ್ಥಾನದಲ್ಲಿ ಆಯಿತು, ಗಂಗಮ್ಮನ ದೇವಸ್ಥಾನ ಆಯಿತು. ಇವಾಗ ನಾವು ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು. ಹೋಗೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಅವರು ಬನ್ನಿ ಅಂದ್ವಿ, ಅವ್ರಿಗೆ ಟಯರ್ಡ್ ಆಗಿತ್ತು. ಅದಕ್ಕೋಸ್ಕರ ನೀವು ಹೋಗ್ಬಿಟ್ಟು ಬಂದ್ರಿ, ನೀವು 3 ಜನ ಅಂದ್ಬಿಟ್ಟು. ನನ್ನ ಮಗ ಇಲ್ಲಿ ಕಾಳಮ್ಮನ ದೇವಸ್ಥಾನದಲ್ಲಿ ಇರಬೇಕಾಗಿತ್ತಲ್ವ, ಮೆರವಣಿಗೆ ದೇವ್ರು ಬರೋವರೆಗೂ ಅವ್ನು ಇಲ್ಲಿ ಇರಬೇಕು. ಯಾರು ಬರ್ತಾರೋ ಅವ್ರಿಗೆ ಮಂಗಳಾರತಿ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ನಾವು 3 ಜನ ಹೋಗಿದ್ದೀವಿ, ಗಾಡಿಯಲ್ಲಿ ಬಂದಿದ್ದೀವಿ. ಇವಾಗ ಇನ್ನೊಂದು ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಮಂಗಳಾರತಿ ತೊಗೊಂಡು ನೆಕ್ಸ್ಟ್ ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು. ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂದರೆ ಊರಲ್ಲೆಲ್ಲ ಅಷ್ಟು ಚೆನ್ನಾಗಿ ನಡೆಯುತ್ತೆ. ಇದು ಇನ್ನೊಂದು ಈಶ್ವರನ ದೇವಸ್ಥಾನ, ಇದು ಬಂದಿದ್ದೀವಿ. ಕಲ್ಯಾಣಿಯಲ್ಲೆಲ್ಲ ಎಲ್ಲ ದೀಪಗಳೆಲ್ಲ ಅಂಟಿಸವ್ರೆ, ಮೆರವಣಿಗೆ ಇರುತ್ತೆ. ಬೆಳಿಗ್ಗೆಲ್ಲ ಒಂದು ಮೆರವಣಿಗೆ ಆಯಿತು, ತಿರ್ಗಾ ಸಂಜೆ ನಾಳೆ ಒಂದು ಉತ್ಸವ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ಎಲ್ಲ ದೇವಸ್ಥಾನದಲ್ಲೂ ನೋಡೋಕ್ಕೆ 1-2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಹೋಗಿಲ್ಲ ಅಂದರೆ, ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಮಿಸ್ ಆಗುತ್ತೆ, ನಮಗೆ ಮಿಸ್ ಆಗುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಬಂದು ಪೂಜೆ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಲೈಟಿಂಗ್ಸ್ ಹಾಕವ್ರೆ ದೇವಸ್ಥಾನದಲ್ಲಿ, ನೋಡೋಕ್ಕೆ ಒಂಥರ ಚೆನ್ನಾಗಿರತ್ತಲ್ವ. ನಾನು ನನ್ನ ಮಗಳು ಇವಾಗ ಮನೆಗೆ ಬಂದಿದ್ದೀವಿ. ರಾತ್ರಿ ಬಂದು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ವಿ ಮನೇಲಿ. ಮಧ್ಯಾಹ್ನ ಬಂದು ದೇವಸ್ಥಾನದಲ್ಲಿ ಉಪ್ಪಿಟ್ಟು ಕೇಸರಿ ಬಾತು ತಿಂದ್ವಿ. ರಾತ್ರಿಗೆ ತಿರ್ಗಾ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ, ರೈಸು ಏನು ತಿನ್ನಲ್ಲ. ಅದಕ್ಕೋಸ್ಕರ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೀನಿ. ದೇವರು ಉತ್ಸವ ಮುಗಿಸ್ಕೊಂಡು ವಾಪಸ್ ಬರ್ತಾಯಿತ್ತು. ನಾವು ಬರೋವಾಗ ಆರತಿ ನೀರು ಮಾಡ್ತೀವಿ.
ನಮ್ಮ ಯಜಮಾನ್ರು ಚೌಡಮ್ಮನಿಗೆ ಒಂದು ವಾದ್ಯ ಹಾಕಿ ಅಂದರು. ಅವರು ವಾದ್ಯದವ್ರು ಬಂದು ಮನೆ ಒಳಗಡೆ ಬಂದು ವಾದ್ಯ ಹಾಕ್ಬಿಟ್ಟು ಮಂಗಳಾರತಿ ಮಾಡಿದ್ವಿ. ಎಲ್ಲ ಆಯಿತು. ರಾತ್ರಿಗೆ ಊಟಕ್ಕೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ. ಹೋಟ್ಲಿಂದ ಕುರ್ಮಾ ತರಿಸಿದ್ವಿ ಮತ್ತು ಊಟ ಮುಗಿಸ್ಕೊಂಡು ಇವತ್ತಿನ ವಿಡಿಯೋ, ಈ ಶಿವರಾತ್ರಿ ಹಬ್ಬದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.